ಸರ್ ನಾಸಿರ್ ಹುಸೇನ್ ಅವರು ಒಬ್ಬ ರೌಡಿ ಶೂಟರ್ ಜೊತೆಗೆಲ್ಲ ಓಡಾಡಿದ್ದು ಅಥವಾ ಫೋಟೋ ತೆಗೆಸ್ಕೊಂಡಿದ್ದೆಲ್ಲ ವೈರಲ್ ಆಗ್ತಾ ಇದೆ ಸರ್. ಅದೆಲ್ಲ ಮುಗೀತು. ಹಾಂ ಸರ್. ಈಗ ನಮಗೇನು ಆಗಬೇಕಾಗಿದ್ದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರಾ ಇಲ್ವಾ? ಕೂಗಿದ್ದಾರೆ ಅಂತೇಳಿ FSL ರಿಪೋರ್ಟ್ ಬಂತು ಅಂತೇಳಿ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಮುಂದಿನ ತನಿಖೆ ನಡೀತಾ ಇದೆ. ನಾನು ಸದನದಲ್ಲಿ ಏನು ಹೇಳಿದ್ದೆ ನಾನು ಅದರಂತೆ ನಡ್ಕೊಂಡಿದ್ದೇನೆ. FSL ರಿಪೋರ್ಟ್ ಬಂದು ಅದರಲ್ಲಿ ಪಾಸಿಟಿವ್ ಬಂದರೆ ಕ್ರಮ ತಗೊಳ್ತೀವಿ, ಮುಲಾಜು ಇಲ್ಲದೆ ತೊಗೊಳ್ತೀವಿ. ಯಾರದೇ ಮುಲಾಜು ಯಾರದೇ ಒತ್ತಡಕ್ಕೆ ನಾವು ಮಣಿಯೋದಿಲ್ಲ ಅಂತ ಹೇಳಿದ್ವಿ. ಮುಖ್ಯಮಂತ್ರಿಗಳು ಹೇಳಿದರು, ನಾನು ಹೇಳಿದ್ದೆ. ಅದ್ರ ಪ್ರಕಾರ ಕೆಲಸ ಮಾಡಿದ್ದೇವೆ. ಬಿಜೆಪಿನವ್ರು ದೂರು ಕೊಟ್ಟಿದ್ದಾರೆ, ನಾಸಿರ್ ಹುಸೇನ್ನೇ A1 ಮಾಡಬೇಕು, ಯಾಕೆ ಸರ್ಕಾರ ಅವ್ರು ಏನು ಬೇಕಾದರೂ ಕೊಡ್ಬೋದು, ಕಾನೂನು ಇದೆಯಲ್ವ, ಈ ದೇಶದಲ್ಲಿ ಕಾನೂನಿದೆ, ಕಾನೂನು ಪ್ರಕಾರ ಹೋಗ್ತೇವೆ. ಸರ್, ಈಗ ಪಾಸ್ಗಳನ್ನು ಕಡಿಮೆ ಕೊಟ್ಟಿದ್ರಿ, ಆದರೆ ಅಷ್ಟೊಂದು ಜನ ಕರ್ಕೊಂಬಂದವ್ರ ಮೇಲೂ ಕೂಡ ಶಿಕ್ಷೆ ಆಗಬೇಕಲ್ವ ಸರ್? ಅದಾಯಿತು, ಅದೆಲ್ಲ ಈಗ ನಾವು ಚರ್ಚೆ ಮಾಡಿ ಏನು ಪ್ರಯೋಜನ ಇದೆ? ಅದರ ವಿಶ್ಲೇಷಣೆ ತನಿಖೆ ನಡೀತಾ ಇದೆ ಅನ್ನುವಾಗ ನಾನು ಇವೆಲ್ಲ ಯಾವುದನ್ನು ಹೇಳಕ್ಕೆ ಹೋಗೋದು.